அடுத்தபடியாக ನಂತರವಾಗಿ ಸಿಸ್ಟರ್ ಅನಿತಾ அவங்க வந்து ಸಾಕ್ಷಿ சொல்லுவாங்க. ಸಹೋದರಿ ಅನಿತಾ ಅವರು ಬಂದು ಸಾಕ್ಷಿನ ಹೇಳ್ತಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಸುಮಾರು 1.5 ವರ್ಷದಿಂದ ಈ ಚರ್ಚಿಗೆ ಬರ್ತಾ ಇದ್ದೀನಿ. ನನಗೆ ದೇವ್ರ ನಾಮದಲ್ಲಿ ನನಗೆ ತುಂಬಾ ಬಲಹೀನತೆ, ತುಂಬಾ ಹುಷಾರಿರ್ತಾ ಇರಲಿಲ್ಲ. ನನಗೆ ಈ ಆಲಯಕ್ಕೆ ಬಂದ ಮೇಲೆ ದೇವ್ರು ನನ್ನ ಜೊತೆಯಲ್ಲಿ, ಮಗಳೇ ನೀನು ಹೆದರಬೇಡ, ಧೈರ್ಯವಾಗಿರು, ನಿನ್ ಜೊತೆಯಲ್ಲಿ ನಾನಿದ್ದೀನಿ, ನಿನ್ ತಂದೆ ತಾಯಿಯಾಗಿ ನಾನು ಬಲಪಡಿಸ್ತೀನಿ ಅಂತ ದೇವ್ರು ನನಗೆ ವಾಕ್ಯದ ಮುಖಾಂತರ ಮಾತಾಡಿದ್ರು. ಅದೇ ರೀತಿಯಲ್ಲಿ 6 ತಿಂಗಳು ಹಿಂದೆ ನನಗೆ ತುಂಬಾ ಶೋಧನೆ ಆಯ್ತು. ಈ ಹಾಸ್ಪಿಟ್ಲ್ ಆನೆಕಲ್ಲಲ್ಲಿ ತುಂಬಾ ಹಾಸ್ಪಿಟ್ಲಲ್ಲೆಲ್ಲ ನೋಡಿಸ್ದೆ, ನನಗೆ ವಾಸಿ ಆಗದಿರೋ ಕಾಯಿಲೆ ಬಂದಿತ್ತು. ಅದು ಏನಂದ್ರೆ ಲಕ್ವಾಯಿ ಅಂತ ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅದು ವಾಸಿ ಆಗಿರ್ಲಿಲ್ಲ. ನಮ್ಮ ಮನೆಯವ್ರಿಗೆ ಅವರು, ಸರ್ ಇದು ಇಲ್ಲಿ ಎಲ್ಲಿ ಆನೆಕಲ್ಲಲ್ಲಿ ಆಗಲ್ಲ, ನೀವು ನಾರಾಯಣ ಹೃದಯಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದ್ರು. ಅವಾಗ ದೇವರು ನನ್ನ ಜೊತೆ ಮಾತನಾಡಿದ್ರು, ನೀನ್ ಎಲ್ಲಿ ಹೋಗ್ಬೇಡ ಮಗಳೇ, ನಾನ್ ನಿನಗ್ ಬಲಪಡಿಸ್ತೀನಿ, ನೀನ್ ಧೈರ್ಯವಾಗಿರು ಅಂತ ಹೇಳಿದ್ರು ದೇವ್ರು. ಆವಾಗ ನಾನು ಬರಲ್ಲ, ನಾರಾಯಣ ಹೃದಯಕ್ಕೆ ಹಾಸ್ಪಿಟ್ಲಿಗೆ ನಾನು ಬರಲ್ಲ, ದೇವ್ರು ನನ್ನ ಜೊತೆಲಿ ಮಾತನಾಡವ್ರೆ. ನಾನು ದೇವರನ್ನ ನಂಬಿಕೆಯಿಂದ ದೇವರಲ್ಲಿ ನಾನು ನಂಬಿ ಪ್ರಾರ್ಥನೆ ಮಾಡಿದವಾಗ ಅಕ್ಕಪಕ್ಕ ಮನೆಗಳವರೆಲ್ಲರೂ ನಿನಗಿದು ವಾಸಿ ಆಗಲ್ಲಮ್ಮ, ನೀನು ಹೋಗ್ಲೇಬೇಕು, ನಿನ್ ಮತ್ತೆ ನಾಟಿ ಮದ್ದು ತಿನ್ಲೇಬೇಕು, ತುಂಬಾ 1-2 ವರ್ಷ ಆದ್ರೂ ನಿನ್ ಮೆಡಿಸಿನ್ ತಗೊಳ್ಳೇಬೇಕು ಅಂತ ಹೇಳಿದ್ರು. ಆವಾಗ ಇಲ್ಲ, ನನ್ ದೇವ್ರು ದೊಡ್ಡವರು, ನನ್ನ ದೇವ್ರನ್ನ ನಾನು ನಂಬಿದ್ದೀನಿ, ಅವರು ನನಗೆಲ್ಲ ಗುಣಪಡಿಸ್ತಾರೆ ಅಂದ್ಬಿಟ್ಟು ನಾನು ಆವಾಗ್ಲೇನೆ ಒಂದು ಮೆಡಿಸಿನ್ ತಗೊಂಡಿಲ್ಲ. ದೇವ್ರ ನಾಮದಲ್ಲಿ ನಾನು ಇದ್ರ ಕೈ ಇಟ್ಟು, ಈ ಭಾಗ ತುಂಬಾ ಶೇಕ್ ಆಗ್ತಾ ಇತ್ತು, ನಾನು ಕೈ ಇಟ್ಟು ದೇಶಿನ ನಾಮದಲ್ಲಿ ನನ್ಗೆ ನೀನ್ ಗುಣಪಡಿಸ್ಲೇಬೇಕು ದೇವ್ರೆ ಅಂತ ನಾನು ದೃಢವಾಗಿ ನಂಬಿಕೆಯಿಂದ ನಾನು ದೇವರಲ್ಲಿ ಕೇಳಿದಾಗ ನನಗೆ ಸಂಪೂರ್ಣವಾಗಿ, ನಾನು ಇವಾಗ ಕೋಲ್ಡ್ ಅಲ್ಲಿ ಇದ್ರೂ ಸಹ ದೇವರು ನನಗೆ ಗುಣಪಡಿಸಿದ್ದಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. தமிழில் அப்படியே சொல்கிறேன்னா அவங்க டிரான்ஸ்லேட் பண்ணும்போது அவங்களுக்கு அந்த படப்பிடிப்பில் சொல்ல வராது. அந்த சகோதரிக்கு வந்து லெஃப்ட் சைடில் ஸ்ட்ரோக் வந்துருச்சு. ஸ்ட்ரோக் வந்த உடனே பயந்துட்டாங்க. சர்ச்சுக்கு வருவாங்க, கையை அப்படி வச்சுட்டு கொஞ்சம் நடக்கூட முடியாது. பஸ் ஏறி அவங்க ஷெட்டலின் பக்கத்தில் ஒரு கிராமத்துலேருந்து வராங்க, அங்கேருந்து பஸ்ஸை பிடிச்சி ஏறி வருவாங்க. அதனால் இதை வந்து இந்த ஸ்ட்ரோக் வந்துட்டதுனால எல்லாரும் இந்த நாட்டு மருந்து எடுக்கணும், குறைஞ்சபட்சம் ஒரு 2 வருஷம் நீ நாட்டு மருந்து எடுத்தால் தான் உனக்கு சுகம் ஆகும் அப்படின்ட்டாங்க. இன்னொரு பக்கம் இங்கே NH நாராயண ஹிருதயக்கு போயிட்டு ஏதாவது ஒரு ட்ரீட்மெண்ட் எடுத்து அதை எக்ஸ்ரே எடுத்து ஸ்கேன் பண்ணி அதன் பின்பதாக ஏதாவது செய்யணுன்னு அவங்க ஒரே பிடிவாதமாக, கர்த்தர் எனக்கு ஒரு சுகத்தை கொடுக்கணும், கர்த்தர் தான் செய்யணும்னு அவங்க கையை வச்சு அவங்களே ஜெபம் பண்ணாங்களாம். ஜெபம் பண்ண உடனே அதிலிருந்து கர்த்தர் பரிபூர்ணமான சுகத்தை அவங்க வாழ்க்கையில் கொடுத்துட்டாங்க. இந்த ஸ்ட்ரோக் வந்ததுனால கோல்டில் வெளியில் போகக்கூடாது அப்படின்வாங்களாம். அவங்க சொல்லுவாங்க, கோல்டே இருந்தால் கூட பிரச்சனை இல்லை, கர்த்தர் வந்து எனக்கு அது பரிபூர்ணமான சுகத்தை கட்டளையிட்டு இருக்கிறாரு. ஏமே லெஃப்ட் சைடு ஸ்ட்ரோக் இருக்குது அவங்களுக்கு, இந்த கை வந்து உங்களுக்கு இதுவும் இல்லை. இப்போ பாருங்க, அவங்க நல்லா சகஜமாக நடந்து வராங்க.